ನಾವು ಯಾದಗಿರಿ ಜಿಲ್ಲೆಯ ಕುರ್ಸಣಿ ಕ್ರಾಸ್ನಲ್ಲಿ ನಮ್ಮ ರೈತ ಸಂಘಟನೆ ವತಿಯಿಂದ ಮಹಿಳೆಯರಿಂದ ಟಿ ಒಡಿಗೆರ ಒಂದು ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿತ್ತು. ಹಗರಣವನ್ನು ತಡೆ ಹಿಡಲು ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದ ಇಲ್ಲಿ ಬಂದು ರಸ್ತೆ ತಡೆ ಹಿಡಿದು ಒಂದು ಶಕ್ತಿಯನ್ನು ತೋರಿಸಿದ ನಮ್ಮ ರೈತ ಸಂಘಟನೆ ವತಿಯಿಂದ ಮತ್ತು ಮಹಿಳೆಯರಿಂದ ಅವರಿಗೆ ನಮ್ಮ KRS ಪಕ್ಷದಿಂದ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇವತ್ತು ಬಹಳ ಅದ್ಭುತವಾದದ್ದು. ಇನ್ನು ಮುಂದೆ ಜಿಲ್ಲೆಯಲ್ಲಿ ಯಾವುದೇ ಪಂಚಾಯತಿಯಲ್ಲಿ ಹಗರಣ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು ಅವ್ರ ಬೆಂಬಲಿಗರಾರ ಮತ್ತು ಹಿರಿಯರಾರ ಬಹಳಷ್ಟು ನಮ್ಮ ಸಂಘಟನೆಯವರು ಭೀಮಾರಿಂದವರಾರ. ಒಟ್ಟಾರೆಯಾಗಿ ಬಡತನ ಜಿಲ್ಲೆಯಲ್ಲಿ ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಕೋಟಿಗಂಟ್ಲೆ ಲೂಟಾಕತ್ತದ. ಆ ಕೋಟಿಗಂಟ್ಲೆ ಲೂಟಾಗೋದು ಇನ್ನು ಮುಂದೆ ತಡೆ ಹಿಡ್ಬೇಕಂತೇಳಿ ಅವರು ಛಲ ತಟ್ರೆ ನಮ್ಮದು ಇನ್ನು ಮುಂದೆ ಸತತವಾಗಿ ಎಲ್ಲಿಯಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ಆ ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿನ ಕಿತ್ತಿ ಹೋಗ್ತಾನೆ ಬಿಡುವುದಿಲ್ಲ ಇನ್ನು ಮುಂದೆ. ಆ ಸಂಘಟನೆ ನಾವು ಸೇರಿ, ಯಾಕಂದ್ರೆ ಈಗಾಗಲೇ ನಮ್ಗೆಲ್ಲ ಸಮಸ್ಯೆ ಬಗೆಹರ್ಬೇಕಾಯ್ತು, ಸಮಾನತೆ ಬರ್ಬೇಕಾಯ್ತು, ಬಡತನ ತರಬೇಕಾಯ್ತು. ಈ ಬೀದಿಗೆ ಬಂದು ಹೋರಾಟ ಮಾಡಂಗಿರ್ಬಾರ್ದಿತ್ತು. ಆದ್ರೆ ಜನ ಕಾಲ ಉದ್ದಾರ ಆದ್ರು ಆ ಬದಲಾದ್ರು ನೀತರು ಏನ್ ಮಾಡಕತ್ತಾರ, ಏನೋ ಒಂದಿಷ್ಟು ಟೆಕ್ನಿಕಲ್ ಯೂಸ್ ಮಾಡ್ಕೊಂಡು ಲೂಟ್ ಹೊಡಕತ್ತಾರ. ಪಾಪ ಅವ್ರಿಗೆ ಬಂದಂತ ಮನೆಗಳು ಸೇಮ್ ಹೆಸರು ತಗೊಂಡು ಅವ್ರು ಯಾರು ಹೆಚ್ಚಿಗೆ ಅಂತ ಕೊಡ್ತಾರ ಅವ್ರಿಗೆ ಮಾಡೋದು. ಇಂಥ ನೀಚ ಕೃತ್ಯಗಳು ಮಾಡಕತ್ತಾರ. ನೇರವಾಗಿ ವಾರ್ನಿಂಗ್ ಮಾಡಕತ್ತೀವಿ, ಮುಂದೆ ಏನಾದರೂ ಇಂಥ ಕಿಲಾಡಿ ಕೆಲಸ ಮಾಡಿದ್ರೆ ನಿಮ್ಮ ಮನೆಗಳಿಗೆ ಬಂದು ನುಗ್ಗಿ ಹೊಡಿಬೇಕಾಗ್ತದ. ಯಾಕಂದ್ರೆ ಇವತ್ತು ಜಿಲ್ಲೆಯಲ್ಲಿ ಬಡತನದಿಂದ ಪೂರ್ಣ ಕೂಳೆ ಹೋಗ್ತಿದ್ದಾರೆ. ಆ ಕೂಳೆ ತಪ್ಪಿಸ್ಬೇಕು, ಇಲ್ಲಿ ಬಡತನ ತಲುಬೇಕು, ಸಮಾನತೆ ಬರಬೇಕು, ನಮ್ಮೆಲ್ಲರ ಜನರು ಸ್ವಾಭಿಮಾನದಿಂದ ಬಾಳಿ ಬದುಕಬೇಕಂತೇಳಿ ನಮ್ಮ ಅಧ್ಯಕ್ಷರು ಎಷ್ಟೋ ವರ್ಷದಿಂದ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸತತ ಪ್ರಯತ್ನ ಮಾಡಕತ್ತಾರ. ಅವರ ನಿರಂತರ ಪ್ರಯತ್ನ ಇವತ್ತು ಯಶಸ್ವಿ ಆಗಿದೆ. ನೋಡು, CO ಅವರು ಇಲ್ಲಿಗೆ ಬಂದು ನಿಮ್ಗೇನಾದ್ರು ಕೆಲಸ ಸಾಯಂಕಾಲ ಮಾಡ್ತೀವಿ, ಯಾರು ತಪ್ಪಿಸ್ತಾರ ಅವ್ರು ಇದು ನೇರವಾಗಿ ಕ್ರಮ ಕೈಗೊಳ್ಕೊಂಡಾರ. ಆ ಭರವಸೆಗಿನ ಈಡೇರಲಿಲ್ಲ ಅಂದ್ರೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮತ್ತೆ ಇಲ್ಲೇ ಧರಣಿ ಕುಂತು ಮತ್ತೆ ಟೋಟಲ್ ಬ್ಲಾಕ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದಗಳು.